ವಾಮನ ಸಿನಿಮಾ ನೋಡಿ ದಚ್ಚು ಎಡವಟ್ಟು. ದರ್ಶನ್ಗೆ ಕಾದಿದ್ಯ ಕಂಟಕ. ಸಾಕ್ಷಿದಾರ ಚಿಕ್ಕಣ್ಣನ ಎದೆಯಲ್ಲಿ ಢವ ಢವ. ದಾಸನ ಮಹಾ ಎಡವಟ್ಟು ಬಟಾಬಯಲು. ಕೋರ್ಟ್ಗೆ ಚಕ್ಕರ್, ಧನ್ವೀರ್ ಸಿನಿಮಾಗೆ ಹಾಜರ್. ಸಾಕ್ಷಿದಾರ ಚಿಕ್ಕಣ್ಣ ಜೊತೆ ವಾಮನ ಸಿನಿಮಾ ನೋಡಿ ವಿವಾದಕ್ಕೆ ಸಿಲುಕಿದ್ರ ಡಿವಾಸ್. ದಚ್ಚುಗೆ ಕಾದಿದ್ಯ ಭಾರಿ ಸಂಕಷ್ಟ ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಸ್ಯಾಂಡಲ್ವುಡ್ ನಟ ಧನ್ವೀರ್ ಅಭಿನಯದ ವಾಮನ ಸಿನಿಮಾ ತೆರೆ ಕಂಡಿದೆ. ಈ ಸಿನಿಮಾವನ್ನ ಬೆಂಗಳೂರಿನ ಮಾಗಡಿ ರಸ್ತೆ ಬಳಿ ಇರುವ ಜಿಟಿ ಮಾಲ್ನಲ್ಲಿ ನಟ ದರ್ಶನ್ ಅವರು ವೀಕ್ಷಿಸಿದ್ದಾರೆ. ಅಲ್ಲದೆ ಸಿನಿಮಾ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಸುದ್ದಿ ಇಷ್ಟೇ ಆಗಿದ್ರೆ ದೊಡ್ಡ ವಿಚಾರ ಆಗಿರ್ಲಿಲ್ಲ. ಆದ್ರೆ ಇಲ್ಲಿ ಸುದ್ದಿ ಬೇರೆನೇ ಇದೆ. ನಟ ದರ್ಶನ್ ಕೊಲೆ ಸಾಕ್ಷಿಯ ಜೊತೆಗೆ ವಾಮನ ಸಿನಿಮಾ ನೋಡಿದ್ದಾರೆ. ಅಲ್ಲದೆ ಕೋರ್ಟ್ ವಿಚಾರಣೆಗೆ ಹಾಜರಾಗಲು ಬೆನ್ನು ನೋವಿನ ಕಾರಣ ಹೇಳಿ ಗೈರಾಗಿದ್ದು, ಇದೀಗ ಥಿಯೇಟರ್ನಲ್ಲಿ ಕುಳಿತು ಸಿನಿಮಾ ವೀಕ್ಷಿಸಿ ಭಾರೀ ವಿವಾದಕ್ಕೆ ಗುರಿಯಾಗಿದ್ದಾರೆ. ಕೊಲೆ ಕೇಸ್ನಲ್ಲಿ ಬೆಂಗಳೂರು ನಗರ ಸಿಸಿಎಚ್ 57ನೇ ನ್ಯಾಯಾಲಯ ವಿಚಾರಣೆಗೆ ಹಾಜರಾಗಲು ಸೂಚನೆ ನೀಡಿತ್ತು. ಆ ದಿನ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ಪವಿತ್ರ ಗೌಡ ಸೇರಿ ಇತರೆ 16 ಆರೋಪಿಗಳು ಹಾಜರಾಗಿದ್ರು. ಈ ಕೇಸ್ನ 2ನೇ ಆರೋಪಿ ನಟ ದರ್ಶನ್ ಮಾತ್ರ ಬಂದಿರಲಿಲ್ಲ. ಶೂಟಿಂಗ್ ಒತ್ತಡ, ಬೆನ್ನು ನೋವು ಅಂತ ನೆಪ ಹೇಳಿ ಕೋರ್ಟ್ಗೆ ಆಬ್ಸೆಂಟ್ ಆಗಿದ್ರು. ನಟ ದರ್ಶನ್ ಗೈರನ್ನ ಗಮನಿಸಿದ ನ್ಯಾಯಾಧೀಶರು ದರ್ಶನ್ ವಕೀಲರಿಗೆ ಎಚ್ಚರಿಕೆ ನೀಡಿದ್ರು. ಪ್ರಕರಣದ ವಿಚಾರಣೆ ಇದ್ದ ದಿನ ಕೋರ್ಟ್ಗೆ ಹಾಜರಾಗಬೇಕು ಅಂತ ಗರಂ ಆಗಿ ಹೇಳಿದ್ರು. ಇನ್ನು ಈ ಪ್ರಕರಣದಲ್ಲಿ ನಟ ಚಿಕ್ಕಣ್ಣ ಅವರನ್ನ ಸಾಕ್ಷಿಯಾಗಿ ಪರಿಗಣಿಸಲಾಗಿದೆ. ಅಚ್ಚರಿ ಅಂದ್ರೆ ದರ್ಶನ್ ಈ ಸಾಕ್ಷಿ ಜೊತೆ ಕುಳಿತು ವಾಮನ ಸಿನಿಮಾವನ್ನ ಒಟ್ಟಿಗೆ ವೀಕ್ಷಣೆ ಮಾಡಿದ್ದಾರೆ. ಈ ವಿಚಾರ ಸದ್ಯ ಭಾರಿ ಚರ್ಚೆ ಹುಟ್ಟು ಹಾಕಿದೆ. ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವ ದರ್ಶನ್ಗೆ ಹೈಕೋರ್ಟ್ ಷರತ್ತುಬದ್ಧ ಜಾಮೀನು ನೀಡಿತ್ತು. ಆ ಷರತ್ತುಗಳಲ್ಲಿ ದರ್ಶನ್ ಯಾವುದೇ ಕೈದಿಯನ್ನ ಭೇಟಿಯಾಗುವಂತಿಲ್ಲ, ಯಾವುದೇ ಸಾಕ್ಷಿಯೊಂದಿಗೆ ಮಾತನಾಡುವಂತಿಲ್ಲ, ಸಾಕ್ಷಿ ನಾಶಕ್ಕೆ ಪ್ರಯತ್ನ ಮಾಡುವಂತಿಲ್ಲ ಎಂದು ಉಲ್ಲೇಖಿಸಲಾಗಿತ್ತು. ಇದೀಗ ರೇಣುಕಾಸ್ವಾಮಿ ಕೊಲೆ ಕೇಸ್ ಸಾಕ್ಷಿಯೊಂದಿಗೆ ಸಿನಿಮಾ ವೀಕ್ಷಣೆ ಮಾಡಿದ್ದಾರೆ. ಈ ವಿಚಾರದಲ್ಲಿ ಮತ್ತೆ ದರ್ಶನ್ ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆಗಳು ಹೆಚ್ಚಾಗಿವೆ. ಈ ಹಿಂದೆ ದರ್ಶನ್ ಜೈಲಿನಲ್ಲಿ ಇರುವಾಗಲೂ ಚಿಕ್ಕಣ್ಣ ಅವರನ್ನ ಭೇಟಿ ಮಾಡಿದ್ರು. ಇದಾದ ಬಳಿಕ ಚಿಕ್ಕಣ್ಣರನ್ನ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ರು. ಇದೀಗ ಮತ್ತೆ ದರ್ಶನ್ ಚಿಕ್ಕಣ್ಣ ಅವರೊಂದಿಗೆ ಕುಳಿತು ಸಿನಿಮಾ ನೋಡಿದ್ದಾರೆ. ಈ ವಿಚಾರವನ್ನ ಪೊಲೀಸರು ಅಸ್ತ್ರವಾಗಿ ಬಳಸುವ ಸಾಧ್ಯತೆ ಕೂಡ ಇದೆ. ಅದೇನೇ ಆಗ್ಲಿ, ಇರ್ಲಾರ್ದೆ ಇರುವೆ ಬಿಟ್ಕೊಂಡ್ರು ಅಂದ್ಹಾಗೆ ದರ್ಶನ್ ಪದೇ ಪದೇ ವಿವಾದಗಳನ್ನ ಮೈ ಮೇಲೆ ಎಳೆದುಕೊಳ್ತಿದ್ದು, ದಾಸನಿಗೆ ಕೋರ್ಟ್ ಮತ್ತೆ ಚಾಟಿ ಬೀಸುತ್ತಾ ಅಂತ ಕಾದು ನೋಡ್ಬೇಕಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.